ಏನೋ ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ, 6 ತಿಂಗಳಿಂದ ಅಕ್ಕಿ ಹಣ ಕೊಟ್ಟಿಲ್ಲ, 4 ತಿಂಗಳಿಂದ ಅಕ್ಕಿನೂ ಕೊಟ್ಟಿಲ್ಲ. ಆದರೆ ಮುಖ್ಯಮಂತ್ರಿಗಳು ಮಾತ್ರ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡ್ತಾ ಇದ್ದಾರಂತೆ. ಅದು ಕೂಡ ಹೆಲಿಕಾಪ್ಟರ್ನಲ್ಲಿ ಓಡಾಡಬಾರದು ಅಂತ ನಾನು ಹೇಳಲ್ಲ, ಆದರೆ ಪಕ್ಕದ ತುಮಕೂರು 1 ಅವರ್ ಜರ್ನಿ, 0 ಟ್ರಾಫಿಕ್, ಅಲ್ಲೂ ಕೂಡ ಹೆಲಿಕಾಪ್ಟರ್ ಹೋಗ್ತಿರಲ್ಲ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಿಎಂ ಸಿದ್ದರಾಮಯ್ಯ ಮಾತೆತ್ತಿದ್ರೆ ಸಮಾಜವಾದಿ ಅಂತಾರೆ. ಆದರೆ ಅವರ ದುಂದು ವೆಚ್ಚಗಳು, ಜಾಲಿ ಜೀವನಗಳನ್ನ ಕಂಡು ವಿಶ್ವನಾಥ್ರಂಥ ರಾಜಕಾರಣಿಗಳು ಆಗಾಗ ಮಜಾವಾದಿ ಅಂತ ಟೀಕಿಸುತ್ತಾರೆ. ಆ ಮಾತು ಸತ್ಯ ಎನಿಸುವಂತಹ ಘಟನೆಗಳು ಆಗಾಗ ಘಟಿಸುತ್ತಲೇ ಇರುತ್ತೆ. ಆ ಪಟ್ಟಿಗೆ ಈಗ ಹೊಸ ಸೇರ್ಪಡೆಯಾಗಿದೆ. ಗ್ಯಾರಂಟಿ ಹಣ ಕೇಳಿದ್ರೆ ಬೊಕ್ಕಸ ಖಾಲಿ ಖಾಲಿ. ಹೆಲಿಕಾಪ್ಟರ್ನಲ್ಲಿ ಸಿದ್ದರಾಮಯ್ಯ ಜಾಲಿ. ಸಿಎಂ ಸಿದ್ದರಾಮಯ್ಯ ಯಾವ ಸ್ಥಳಕ್ಕೆ ಪ್ರವಾಸ ಕೈಗೊಂಡ್ರು ಹೆಲಿಕಾಪ್ಟರ್ನಲ್ಲೇ ಹೋಗ್ತಾರೆ. ಇದೀಗ ಸಿಎಂ ಸಿದ್ದರಾಮಯ್ಯ ಪ್ರವಾಸದ ವೆಚ್ಚ ಅಚ್ಚರಿ ಮೂಡಿಸಿದೆ. ಬೆಂಗಳೂರಿನಲ್ಲಿ ರಸ್ತೆಗಳೆಲ್ಲ ಗುಂಡಿಗಳಿಂದ ತುಂಬಿ ತುಳುಕ್ತಾ ಇರುವಾಗ ಹೆಲಿಕಾಪ್ಟರ್ನಲ್ಲಿ ಓಡಾಡಲು ಸಿದ್ದರಾಮಯ್ಯ ಬರೋಬ್ಬರಿ 31 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಮೋದಿ ಬಗ್ಗೆ ಟೀಕಿಸೋರೆ ಈಗ ಎಲ್ಲಿದ್ದೀರಾ? ಮಾತೆತ್ತಿದ್ರೆ ಮೋದಿ ಬಟ್ಟೆ, ವಾಚ್ ಬಗ್ಗೆ ಮಾತನಾಡೋ ಕಾಂಗ್ರೆಸ್ ನಾಯಕರು ಈಗ ಎಲ್ಲಿದ್ದೀರಾ ಅಂತ ಬಿಜೆಪಿ ನಾಯಕರು ಟೀಕಿಸ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಹಳೆ ಮೈಸೂರು ಭಾಗಕ್ಕೆ ಮುಖ್ಯಮಂತ್ರಿಗಳು ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೀವು ನೋಡಿ, ಉಪಚುನಾವಣೆಗಳು ಬಂದಾಗ ಉತ್ತರ ಕರ್ನಾಟಕ ಪ್ರವಾಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಬೆಳಗಾವಿನಲ್ಲಿ ಅಧಿವೇಶನ ಇದ್ದಾಗ ಬೆಳಗಾವಿಗೆ ಬಂದಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದು ಬಿಟ್ರೆ ಬೇರೆ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಜಿಲ್ಲಾ ಪ್ರವಾಸ ಮಾಡಿದ್ದಾರೆ. ಇದು ನೀವು ಪ್ರಶ್ನೆ ಮಾಡಿ ಮುಖ್ಯಮಂತ್ರಿಗಳಿಗೆ. ಮೋದಿ ಯಾವ ಬಟ್ಟೆ ಹಾಕಿದ್ರು, ಯಾವ ಕೋಟ್ ಹಾಕಿದ್ರು, ಯಾವ ಶೂ ಹಾಕಿದ್ರು, ಯಾವ ವಾಚ್ ಕಟ್ಟಿದ್ರು ಅಂತ ಅವರು ಟೀಕೆ ಮಾಡ್ತಾರೆ. ಇಲ್ಲಿ ಸಿದ್ದರಾಮಯ್ಯನವರು ಇವರೇ ಹೆಲಿಕಾಪ್ಟರ್ ವೆಚ್ಚನೇ ಕೋಟಿಗಳಲ್ಲಿ ಏರ್ತಾ ಇದೆ. ಕಳೆದ 2 ತಿಂಗಳಿಂದ ಮಂಡಿ ನೋವಿನಿಂದ ಬಳಲ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಭಾರಿ ಹಣ ಖರ್ಚು ಮಾಡಿದ್ದಾರೆ. ದೆಹಲಿ ಮತ್ತು ಚೆನ್ನೈನಂತಹ ನಗರಗಳಿಗೆ ಹೋಗೋದಕ್ಕೆ ಚಾರ್ಟರ್ ವಿಮಾನಗಳನ್ನ ಬುಕ್ ಮಾಡಿದ್ದಾರೆ. ಆದ್ದರಿಂದ ಸಿಎಂ ನಡೆ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮನಸ್ಸಿಗೆ ಏನು ಒಂದು ವಿಚಾರಕ್ಕೆ ಬರ್ತೀವಿ, ಎಲ್ಲರೂ ಟೀಕೆ ಮಾಡ್ತಾರೆ ಅಂತ ಅಲ್ಲ. ಈಗ ಬೆಳಗಾವಿಗೆ ಹೋಗ್ಬೇಕಪ್ಪ, ಅದು ನೀವು ಗಾಡಿಯಲ್ಲಿ ಹೋಗೋದಕ್ಕಿಂತ ಕಾಪರಲ್ಲಿ ಹೋಗೋದೇ ಬೆಸ್ಟ್. ಯಾಕಂದ್ರೆ ನೀವು ಅನೇಕ ಕಡೆ ಹೋಗಬಹುದು ಅಂತ. ಆದರೆ ಆಕ್ಷೇಪ ಇರೋದೇನು ಗೊತ್ತಾ, ಪಕ್ಕದ ತುಮಕೂರಿಗೆ 1 ಅವರ್, ಅದು ಕೂಡ 0 ಟ್ರಾಫಿಕ್, ನೀವೊಂದು 30-40 ನಿಮಿಷದಲ್ಲಿ ತಲುಪಿಡ್ತೀರಿ, ಅಲ್ಲಿಗೆ ನೀವು ಹೆಲಿಕಾಪ್ಟರ್ ಯೂಸ್ ಮಾಡ್ತೀರಿ. ಇದು ಆಕ್ಷೇಪ. ದೂರದ ಕಡೆ ಮತ್ತೊಂದಿದ್ದಾಗ, ಯಾಕಂದ್ರೆ ನೀವು ಬಸ್ಸಲ್ಲಿ ಕಾರಲ್ಲಿ ಹೋಗೋದು ಲೇಟ್ ಆಗ್ಬೋದು, ಮತ್ತೊಂದೊಂದು. ಇದು ಆರೋಪ ಇರುವ. ಅಂದ್ರೆ ಈ ತರ ಯಾಕೆ ಗ್ಯಾರಂಟಿ ಕೊಡೋಕೆ ದುಡ್ಡಿಲ್ಲದೆ ಇರುವಾಗ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಹಾರಾಟ ಬಲು ದುಬಾರಿ ಆಗ್ತಾ ಇದೆ. ಸಿಎಂ ಚಾಪರ್ ಬಿಲ್ ನೋಡಿ ಜನ ಶಾಕ್ ಆಗ್ತಾ ಇದ್ದಾರೆ. ಸರ್ಕಾರದ ಬಳಿ ಗ್ಯಾರಂಟಿಗೆ ಕೊಡೋಕೆ ಕಾಸಿಲ್ಲ, 2,000 ಕೊಡೋಕೆ 30 ಕೊಡಲಿ, ಎಷ್ಟು 2,000 ಜನರು ಕೊಡಬಹುದು. ಆದರೆ ಸಿದ್ದರಾಮಯ್ಯಗೆ ಹೆಲಿಕಾಪ್ಟರ್ ಹಾರಾಟವೇ ಬೇಕಾಗಿದೆಯಂತೆ. ಹೆಲಿಕಾಪ್ಟರ್ನಲ್ಲಿ ಓಡಾಡಲು ಸಿಎಂ ಸಿದ್ದರಾಮಯ್ಯ ದುಬಾರಿ ವೆಚ್ಚ ಮಾಡ್ತಾ ಇದ್ದಾರೆ. 23-24ರಲ್ಲಿ ಬರೋಬ್ಬರಿ 12.65 ಕೋಟಿ ವೆಚ್ಚ, ಅಂದ್ರೆ ಪ್ರತಿ ತಿಂಗಳಿಗೆ 1 ಕೋಟಿ. 2024-25ರಲ್ಲಿ ಜನವರಿ 15ರವರೆಗೆ 19.35 ಕೋಟಿ ವೆಚ್ಚ. ಇದು ಹೆಲಿಕಾಪ್ಟರ್ ಯಾನಕ್ಕೆ 31 ಕೋಟಿಗೂ ಹೆಚ್ಚು ಖರ್ಚಾಗಿದೆ ಕಳೆದ 2 ವರ್ಷದಲ್ಲಿ. ಮನಸ್ಸಿಗೆ ಬಂದಾಗಲೆಲ್ಲ ಹೆಲಿಕಾಪ್ಟರ್ ಬಳಸಿದ್ದಾರೆ ಸಿದ್ದರಾಮಯ್ಯ ಅಂತೇಳಿ. ಅದು ಕೂಡ ಈಗ ಮೈಸೂರಿಗೆಲ್ಲ ಹೋದಾಗ ಹೆಲಿಕಾಪ್ಟರ್ ಬಳಸುವಂತ ಅಗತ್ಯ ಇದೆಯಾ? ಬೆಂಗಳೂರಿನ ತುಮಕೂರಿಗೆ 1 ಗಂಟೆ ಪ್ರಯಾಣ ಇದೆ, ಅದಕ್ಕೂ ಹೆಲಿಕಾಪ್ಟರ್ ಬಳಸಿದ್ದಾರೆ ವಿದ್ ಡಾಕ್ಯುಮೆಂಟ್. ಕೋಲಾರ, ಚಿಕ್ಕಬಳ್ಳಾಪುರ ಅಂತೂ ಬೆಂಗಳೂರಿಗೆ ತುಂಬಾ ಹತ್ರ, ಇಲ್ಲಿಗೂ ಹೆಲಿಕಾಪ್ಟರ್ ಬಳಸಿದ್ದಾರೆ. ಹತ್ತಿರದ ನಗರಗಳಿಗೆ ಹೋಗಲು ಹೆಲಿಕಾಪ್ಟರ್ ಬಳಕೆ ಮಾಡೋದಿದೆಯಲ್ಲ, ಇದು ಟೀಕೆ. ರಸ್ತೆ ಮೂಲಕ ಮೈಸೂರಿಗೆ ಹೋಗಲು 1.5 ಗಂಟೆ ಸಾಕು, ಅದು ಕೂಡ 0 ಟ್ರಾಫಿಕ್ ಇವರಿಗೆ. ಆದರೂ ಮೈಸೂರಿಗೆ ಹೆಲಿಕಾಪ್ಟರ್ನಲ್ಲಿ ಹೋಗ್ತಾರೆ. ಮೈಸೂರಿಗೆ ಹೋಗಲು ಬರೋಬ್ಬರಿ 10.85 ಲಕ್ಷ ಖರ್ಚಾಗಿದೆ. 10 ಲಕ್ಷ ಖರ್ಚು ಮಾಡ್ತಾರೆ ಒಂದು ಮೈಸೂರು ಹೋಗಿ ಬರೋದಕ್ಕೆ. ಇದು ನಮ್ಮ ಹಣ ಅಲ್ವಾ? ಆಮೇಲೆ ಅದನ್ನು ಕೊಡುವ 10 ಲಕ್ಷವನ್ನು ಕೊಡಬಹುದಿತ್ತಲ್ಲ, 2,000 ಎಷ್ಟು ಕುಟುಂಬಗಳಿಗೆ ಕೊಡಬಹುದಾಗಿತ್ತು. ಇದು ಪ್ರಶ್ನೆ. ನೆಕ್ಸ್ಟ್, ಏನೋ ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ, 6 ತಿಂಗಳಿಂದ ಅಕ್ಕಿ ಹಣ ಕೊಟ್ಟಿಲ್ಲ, 4 ತಿಂಗಳಿಂದ ಅಕ್ಕಿನೂ ಕೊಟ್ಟಿಲ್ಲ. ಆದರೆ ಮುಖ್ಯಮಂತ್ರಿಗಳು ಮಾತ್ರ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡ್ತಾ ಇದ್ದಾರಂತೆ. ಅದು ಕೂಡ ಹೆಲಿಕಾಪ್ಟರ್ನಲ್ಲಿ ಓಡಾಡಬಾರದು ಅಂತ ನಾನು ಹೇಳಲ್ಲ, ಆದರೆ ಪಕ್ಕದ ತುಮಕೂರು 1 ಅವರ್ ಜರ್ನಿ, 0 ಟ್ರಾಫಿಕ್, ಅಲ್ಲೂ ಕೂಡ ಹೆಲಿಕಾಪ್ಟರ್ನಲ್ಲಿ ಹೋಗ್ತಿರಲ್ಲ. ಒಂದು ರಿಪೋರ್ಟ್ ನಿಮ್ಮ ಮುಂದೆ.
ಸಿಎಂ ಸಿದ್ದರಾಮಯ್ಯ ಮಾತೆತ್ತಿದ್ರೆ ಸಮಾಜವಾದಿ ಅಂತಾರೆ. ಆದರೆ ಅವರ ದುಂದು ವೆಚ್ಚಗಳು, ಜಾಲಿ ಜೀವನಗಳನ್ನ ಕಂಡು ಎಚ್ ವಿಶ್ವನಾಥ್ ರಂಥ ರಾಜಕಾರಣಿಗಳು ಆಗಾಗ ಮಜಾವಾದಿ ಅಂತ ಟೀಕಿಸುತ್ತಾರೆ. ಆ ಮಾತು ಸತ್ಯ ಎನಿಸುವಂತಹ ಘಟನೆಗಳು ಆಗಾಗ ಘಟಿಸುತ್ತಲೇ ಇರುತ್ತೆ. ಆ ಪಟ್ಟಿಗೆ ಈಗ ಹೊಸ ಸೇರ್ಪಡೆಯಾಗಿದೆ. ಗ್ಯಾರಂಟಿ ಹಣ ಕೇಳಿದ್ರೆ ಬೊಕ್ಕಸ ಖಾಲಿ ಖಾಲಿ. ಹೆಲಿಕಾಪ್ಟರ್ನಲ್ಲಿ ಸಿದ್ದರಾಮಯ್ಯ ಜಾಲಿ ಜಾಲಿ. ಸಿಎಂ ಸಿದ್ದರಾಮಯ್ಯ ಯಾವ ಸ್ಥಳಕ್ಕೆ ಪ್ರವಾಸ ಕೈಗೊಂಡ್ರು ಹೆಲಿಕಾಪ್ಟರ್ನಲ್ಲೇ ಹೋಗ್ತಾರೆ. ಇದೀಗ ಸಿಎಂ ಸಿದ್ದರಾಮಯ್ಯ ಪ್ರವಾಸದ ವೆಚ್ಚ ಅಚ್ಚರಿ ಮೂಡಿಸಿದೆ. ಬೆಂಗಳೂರಿನಲ್ಲಿ ರಸ್ತೆಗಳೆಲ್ಲ ಗುಂಡಿಗಳಿಂದ ತುಂಬಿ ತುಳುಕ್ತಾ ಇರುವಾಗ ಹೆಲಿಕಾಪ್ಟರ್ನಲ್ಲಿ ಓಡಾಡಲು ಸಿದ್ದರಾಮಯ್ಯ ಬರೋಬ್ಬರಿ 31 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಮೋದಿ ಬಗ್ಗೆ ಟೀಕಿಸೋರೆ ಈಗ ಎಲ್ಲಿದ್ದೀರಾ? ಮಾತೆತ್ತಿದ್ರೆ ಮೋದಿ ಬಟ್ಟೆ, ವಾಚ್ ಬಗ್ಗೆ ಮಾತನಾಡೋ ಕಾಂಗ್ರೆಸ್ ನಾಯಕರು ಈಗ ಎಲ್ಲಿದ್ದೀರಾ ಅಂತ ಬಿಜೆಪಿ ನಾಯಕರು ಟೀಕಿಸ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಹಳೆ ಮೈಸೂರು ಭಾಗಕ್ಕೆ ಮುಖ್ಯಮಂತ್ರಿಗಳು ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೀವು ನೋಡಿ, ಉಪಚುನಾವಣೆಗಳು ಬಂದಾಗ ಉತ್ತರ ಕರ್ನಾಟಕ ಪ್ರವಾಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಬೆಳಗಾವಿನಲ್ಲಿ ಅಧಿವೇಶನ ಇದ್ದಾಗ ಬೆಳಗಾವಿಗೆ ಬಂದಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದು ಬಿಟ್ರೆ ಬೇರೆ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಜಿಲ್ಲಾ ಪ್ರವಾಸ ಮಾಡಿದ್ದಾರೆ. ಇದು ನೀವು ಪ್ರಶ್ನೆ ಮಾಡಿ ಮುಖ್ಯಮಂತ್ರಿಗಳಿಗೆ. ಮೋದಿ ಯಾವ ಬಟ್ಟೆ ಹಾಕಿದ್ರು, ಯಾವ ಕೋಟ್ ಹಾಕಿದ್ರು, ಯಾವ ಶೂ ಹಾಕಿದ್ರು, ಯಾವ ವಾಚ್ ಕಟ್ಟಿದ್ರು ಅಂತ ಅವರು ಟೀಕೆ ಮಾಡ್ತಾರೆ. ಇಲ್ಲಿ ಸಿದ್ದರಾಮಯ್ಯನವರು ಇವರ ಹೆಲಿಕಾಪ್ಟರ್ ವೆಚ್ಚನೇ ಕೋಟಿಗಳಲ್ಲಿ ಏರ್ತಾ ಇದೆ. ಕಳೆದ 2 ತಿಂಗಳಿಂದ ಮಂಡಿ ನೋವಿನಿಂದ ಬಳಲ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಭಾರಿ ಹಣ ಖರ್ಚು ಮಾಡಿದ್ದಾರೆ. ದೆಹಲಿ ಮತ್ತು ಚೆನ್ನೈನಂತಹ ನಗರಗಳಿಗೆ ಹೋಗೋದಕ್ಕೆ ಚಾರ್ಟರ್ ವಿಮಾನಗಳನ್ನು ಬುಕ್ ಮಾಡಿದ್ದಾರೆ. ಆದ್ದರಿಂದ ಸಿಎಂ ನಡೆ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮನಸ್ಸಿಗೆ ಒಂದು ವಿಚಾರಕ್ಕೆ ಬರ್ತದೆ, ಎಲ್ಲರೂ ಟೀಕೆ ಮಾಡ್ತಾರೆ ಅಂತ ಅಲ್ಲ. ಈಗ ಬೆಳಗಾವಿಗೆ ಹೋಗ್ಬೇಕಪ್ಪ, ಅದು ನೀವು ಗಾಡಿಯಲ್ಲಿ ಹೋಗೋದಕ್ಕಿಂತ ಚಾಪರಲ್ಲಿ ಹೋಗೋದೇ ಬೆಸ್ಟ್. ಯಾಕಂದ್ರೆ ನೀವು ಅನೇಕ ಕಡೆ ಹೋಗಬಹುದು ಅಂತ. ಆದರೆ ಆಕ್ಷೇಪ ಇರೋದೇನು ಗೊತ್ತಾ, ಪಕ್ಕದ ತುಮಕೂರಿಗೆ 1 ಅವರ್, ಅದು ಕೂಡ 0 ಟ್ರಾಫಿಕ್, ಒಂದು 30-40 ನಿಮಿಷದಲ್ಲಿ ತಲುಪಿಡ್ತೀರಿ, ಅಲ್ಲಿಗೆ ನೀವು ಹೆಲಿಕಾಪ್ಟರ್ ಯೂಸ್ ಮಾಡ್ತೀರಿ. ಇದು ಆಕ್ಷೇಪ. ದೂರದ ಕಡೆ ಮತ್ತೊಂದಿದ್ದಾಗ, ಯಾಕಂದ್ರೆ ನೀವು ಬಸ್ಸಲ್ಲಿ ಕಾರಲ್ಲಿ ಹೋಗೋದು ಲೇಟ್ ಆಗ್ಬೋದು, ಮತ್ತೊಂದೊಂದು. ಇದು ಆರೋಪ ಇರುವಂತ. ಅಂದ್ರೆ ಈ ತರ ಯಾಕೆ ಗ್ಯಾರಂಟಿ ಕೊಡೋಕೆ ದುಡ್ಡು ಇಲ್ಲದೆ ಇರುವಾಗ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಹಾರಾಟ ಬಲು ದುಬಾರಿ ಆಗ್ತಾ ಇದೆ. ಸಿಎಂ ಚಾಪರ್ ಬಿಲ್ ನೋಡಿ ಜನ ಶಾಕ್ ಆಗ್ತಾ ಇದ್ದಾರೆ. ಸರ್ಕಾರದ ಬಳಿ ಗ್ಯಾರಂಟಿಗೆ ಕೊಡೋಕೆ ಕಾಸಿಲ್ಲ. 2,000 ಕೊಡೋಕೆ 30 ಕೊಡೋಕೆ ಎಷ್ಟು 2,000 ಜನರು ಕೊಡಬಹುದು. ಆದರೆ ಸಿದ್ದರಾಮಯ್ಯಗೆ ಹೆಲಿಕಾಪ್ಟರ್ ಹಾರಾಟವೇ ಬೇಕಾಗಿದೆಯಂತೆ. ಹೆಲಿಕಾಪ್ಟರ್ನಲ್ಲಿ ಓಡಾಡಲು ಸಿಎಂ ಸಿದ್ದರಾಮಯ್ಯ ದುಬಾರಿ ವೆಚ್ಚ ಮಾಡ್ತಾ ಇದ್ದಾರೆ. 23-24ರಲ್ಲಿ ಬರೋಬ್ಬರಿ 12.65 ಕೋಟಿ ವೆಚ್ಚ, ಅಂದ್ರೆ ಪ್ರತಿ ತಿಂಗಳಿಗೆ 1 ಕೋಟಿ. 2024-25ರಲ್ಲಿ ಜನವರಿ 15ರವರೆಗೆ 19.35 ಕೋಟಿ ವೆಚ್ಚ. ಇದು ಹೆಲಿಕಾಪ್ಟರ್ ಯಾನಕ್ಕೆ 31 ಕೋಟಿಗೂ ಹೆಚ್ಚು ಖರ್ಚಾಗಿದೆ ಕಳೆದ 2 ವರ್ಷದಲ್ಲಿ. ಮನಸ್ಸಿಗೆ ಬಂದಾಗಲೆಲ್ಲ ಹೆಲಿಕಾಪ್ಟರ್ ಬಳಸಿದ್ದಾರೆ ಸಿದ್ದರಾಮಯ್ಯ ಅಂತೇಳಿ. ಅದು ಕೂಡ ಈಗ ಮೈಸೂರಿಗೆಲ್ಲ ಹೋದಾಗ ಹೆಲಿಕಾಪ್ಟರ್ ಬಳಸುವಂತ ಅಗತ್ಯ ಇದೆಯಾ? ಬೆಂಗಳೂರಿನ ತುಮಕೂರಿಗೆ 1 ಗಂಟೆ ಪ್ರಯಾಣ ಇದೆ, ಅದಕ್ಕೂ ಹೆಲಿಕಾಪ್ಟರ್ ಬಳಸಿದ್ದಾರೆ ವಿದ್ ಡಾಕ್ಯುಮೆಂಟ್. ಕೋಲಾರ, ಚಿಕ್ಕಬಳ್ಳಾಪುರ ಅಂತೂ ಬೆಂಗಳೂರಿಗೆ ತುಂಬಾ ಹತ್ರ, ಇಲ್ಲಿಗೂ ಹೆಲಿಕಾಪ್ಟರ್ ಬಳಸಿದ್ದಾರೆ. ಹತ್ತಿರದ ನಗರಗಳಿಗೆ ಹೋಗಲು ಹೆಲಿಕಾಪ್ಟರ್ ಬಳಕೆ ಮಾಡೋದಿದೆಯಲ್ಲ, ಇದು ಟೀಕೆ. ರಸ್ತೆ ಮೂಲಕ ಮೈಸೂರಿಗೆ ಹೋಗಲು 1.5 ಗಂಟೆ ಸಾಕು, ಅದು ಕೂಡ 0 ಟ್ರಾಫಿಕ್ ಇರುತ್ತೆ. ಆದರೂ ಮೈಸೂರಿಗೆ ಹೆಲಿಕಾಪ್ಟರ್ನಲ್ಲಿ ಹೋಗ್ತಾರೆ. ಮೈಸೂರಿಗೆ ಹೋಗಲು ಬರೋಬ್ಬರಿ 10.85 ಲಕ್ಷ ಖರ್ಚಾಗುತ್ತೆ. 10 ಲಕ್ಷ ಖರ್ಚು ಮಾಡ್ತಾರೆ ಒಂದು ಮೈಸೂರು ಹೋಗಿ ಬರೋದಕ್ಕೆ. ಇದು ನಮ್ಮ ಹಣ ಅಲ್ವಾ? ಆಮೇಲೆ ಅದನ್ನು ಕೊಡೋ 10 ಲಕ್ಷವನ್ನು ಕೊಡಬಹುದಿತ್ತಲ್ಲ, 2,000 ಎಷ್ಟು ಕುಟುಂಬಗಳಿಗೆ ಕೊಡಬಹುದಾಗಿತ್ತು. ಇದು ಪ್ರಶ್ನೆ. ನೆಕ್ಸ್ಟ್